ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ ಮಾತಾಡ್ತಿರೋದು. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಟ್ಟೆ ಮಡ್ಚಿಟ್ಟು ಎತ್ತಿಡ್ಕೊತಾ ಇದ್ದೀನಿ. ತೊಳೆದಿತ್ತು 2 ದಿನ ಆಯಿತು, ಮಡ್ಚಿಟ್ಟಿರಲಿಲ್ಲ. ಹಾಗಾಗಿ ಬಟ್ಟೆ ಎಲ್ಲ ಎತ್ತಿಟ್ಕೊಂಡು ಹಾಸಿಗೆಗೆ ಬೆಡ್ ಕವರ್ ಹಾಕಬೇಕಿತ್ತು. ಜಾತ್ರೆ ಇದ್ದಿದ್ದರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಹಾಗಾಗಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಬೆಡ್ಡು ನಾವು ನಮ್ಮ ಚಿಕ್ಕವಳು ಇದ್ದಾಗಿಂದಲೂ ನಾವು ಕೆಳಗಡೆನೇ ಹಾಕಿದ್ದೀವಿ. ಯಾಕಂದರೆ ಅವಳಿಗೆ ಹತ್ತಲಿಕ್ಕೆ ಇಳಿಲಿಕ್ಕೆ ಕಷ್ಟ ಆಗುತ್ತೆ. ನಾನು ಹೊರಗಡೆ ಕೆಲಸ ಮಾಡ್ಕೊತಿರ್ತೀನಿ. ಮಧ್ಯೆ ಏನಾದರೂ ಎದ್ದು ಬಿದ್ದುಬಿಡ್ತಾಳೆ ಅನ್ನೋ ಕಾರಣಕ್ಕೆ ನಾವು ಕೆಳಗಡೆನೇ ಹಾಕ್ಕೊಂಡಿದ್ದೀವಿ ಬೆಡ್ ಕವರೆಲ್ಲ ಜೋಡಿಸಿದ್ದಾಯಿತು. ನನ್ನ ಮಗಳು ಕೂಡ ಅವಳಿಗೆ ಹುಷಾರಿದ್ದಿಲ್ಲ, ಸ್ವಲ್ಪ ಫೀವರ್ ಇದೆ. ಹಾಗಾಗಿ ಸ್ಕೂಲಿಗೆ ಹೋಗಿಲ್ಲ, ಮನೇಲಿ ಆಟ ಆಡ್ತಿದ್ದಾಳೆ. ಸಿರಪ್ ಹಾಕಿದ್ದೀನಿ. ಇವಾಗ ಊಟ ಮಾಡಿ ಮಲಗಿಸ್ಬೇಕು ಅವಳಿಗೆ. ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೋತಾಳೆ. ಹಾಗಾಗಿ ಇವಾಗ ಮಲಗಿಸ್ಬಿಟ್ಟು ಅವಳಿಗೆ ನಾನು ಮಧ್ಯಾಹ್ನ ಸಾಂಬಾರಿಗೆ ಏನಾದರೂ ಟೊಮೊಟೊ ತಿಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ ಹಾಕಬೇಕು. ಸಾಸಿವೆ ಚಿಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬಾಡಿಸ್ಕೋಬೇಕು. ಟೊಮೊಟೊ ಎಲ್ಲ ಕಲರ್ ಚೇಂಜ್ ಆದಮೇಲೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 6-7 ಹೆಸರು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ. ಅದು ಎಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ಟೊಮೊಟೊ ಹಾಕಬೇಕು. ಟೊಮೊಟೊ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಅಲ್ಲಿ ತನಕ ಮೀಡಿಯಮ್ ಊರಿನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಸ್ವಲ್ಪ ಅರಶಿನ, ಸ್ವಲ್ಪ ಉಪ್ಪು ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ನಾನು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. 1 ಚಮಚ ಅಷ್ಟು ಸಾಂಬಾರು. ಸ್ವಲ್ಪ ಖಾರ ಕಮ್ಮಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಯಾಕಂದರೆ ನನ್ನ ಮಗಳಿಗೆ ಕೂಡ ಹುಷಾರಿಲ್ಲ, ಅವಳಿಗೆ ಖಾರ ತಿನ್ನಲಿಕ್ಕಾಗಲ್ಲ ಅಂತ. ಅದೆಲ್ಲ ಹಾಕಿದ ಮೇಲೆ ಲಾಸ್ಟಿಗೆ ಸ್ವಲ್ಪ ನಾನು ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಟೊಮೊಟೊನೂ ಹುಳಿ ಇರುತ್ತೆ, ಅಂದರೆ ಇದು ಹುಳಿ ಇಲ್ಲ ಟೊಮೊಟೊ. ಹಾಗಾಗಿ ಸ್ವಲ್ಪ ಟೊಮೊಟೊ ಹುಳಿ ಕೂಡ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು, ನಿಮಗೆ ತೆಳ್ಳಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಬಾಡಿಸ್ಕೊಂಡ್ರೆ ಆಯಿತು ಸಾಂಬಾರು. ಈಗ ನನ್ನ ಮಗಳು ಕೂಡ ಮಲ್ಕೊಂಡು ಮತ್ತು ಅಲ್ಲೇ 5 o'clock ಆಗಿದೆ. ಆವಾಗ ಎದ್ದಿದ್ದಾಳೆ ನೋಡಿ. ಸ್ವಲ್ಪ ಕಮ್ಮಿ ಆಗಿದೆ ಜ್ವರ. ನಾನು ಈವ್ನಿಂಗ್ ರೊಟ್ಟಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ರೊಟ್ಟಿಗೆ ಜವಳಿಕಾಯಿ ಪಲ್ಯ ಮಾಡೋಣ ಅಂತ ನಾನು ಈ ಜವಳಿಕಾಯಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ಮುದ್ದೆ ಮಾಡ್ಕೊತಿದ್ದೀನಿ. ಇದು ಜೋಳದ ರೊಟ್ಟಿ ಮಾಡೋಣ ಅಂಥೇಳಿ ಜೋಳದ್ದು ಸ್ವಲ್ಪ ಸರಿ ಮಾಡ್ಕೊತಿದ್ದೀನಿ. ಇದು ಚೆನ್ನಾಗಿ ಬೆಂದಮೇಲೆ ಗಂಟಿಲ್ದಂಗೆ ನೀಟಾಗಿ ಕೂಡಿಸ್ಕೋಬೇಕು. ಕೂಡಿಸಿದ್ದೆಲ್ಲ ಆದಮೇಲೆ ನಾನು ಮೇಲ್ಗಡೆನೇ ರೊಟ್ಟಿ ಮಾಡ್ಕೊತೀನಿ. ಹಾಗಾಗಿ ಅಲ್ಲೇ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಕೋತೀನಿ. ಹಿಟ್ಟು ಬೆಂದಿದ್ದೆಲ್ಲ ಆದಮೇಲೆ ಅದನ್ನು ಪಾತ್ರೆಯಿಂದ ಕೆಳಗಡೆ ತೆಗೆದು ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು, ಪೂರ್ತಿ ಆರಬಾರ್ದು. ಈ ಕಡೆ ಜವಳಿಕಾಯಿ ಕೂಡ ಬೆಂದಿದೆ. ಈಗ ಜವಳಿಕಾಯಿ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ನಾನು ಜವಳಿಕಾಯಿ ಹುರಿದಿದ್ನಲ್ಲ, ಅದೇ ಬಾಣಲೆಯಲ್ಲಿ 1-2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಕರಿಬೇವು ಹಾಕಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿ ಬಾಡಿಸ್ಕೋಬೇಕು. ಅದೆಲ್ಲ ಬೆಂದಿದ್ದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗೋ ತನಕ ಬಾಡಿಸ್ಕೊಂಡ್ರೆ ಆಯಿತು. ಜಾಸ್ತಿ ಏನು ಬೇಯಬೇಕಾಗಿಲ್ಲ, ಕಲರ್ ಚೇಂಜ್ ಆದರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಮತ್ತು ಸ್ವಲ್ಪ ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ. 1-2 ಟೊಮೊಟೊ ಹಾಕ್ತಾಯಿದ್ದೀನಿ ಅಷ್ಟೇ. ಟೊಮೊಟೊ ಹಾಕ್ಕೊಂಡು ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು. ಆಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬೆಂದಿದ್ದೆಲ್ಲ ಆದಮೇಲೆ ಸ್ವಲ್ಪ ಪಲ್ಯದ್ದು ಪೌಡ್ರು ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ MTR ಸಾಂಬಾರು ಪೌಡ್ರೇ ಹಾಕಿದರೂ ಚೆನ್ನಾಗಿರುತ್ತೆ. ಪಲ್ಯ ಪುಡಿ ಮತ್ತು ಸಾಂಬಾರು ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಹುರಿದಿಟ್ಕೊಂಡಿರೋಂಥ ಜವಳಿಕಾಯಿ ಹಾಕಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರೆಡಿ ಆಯಿತು ಜವಳಿಕಾಯಿ ಪಲ್ಯ. ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಜಾಸ್ತಿ ಇದೇ ಮಾಡ್ತಾಯಿರ್ತೀವಿ. ರೊಟ್ಟಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಪಲ್ಯ ಕೂಡ ರೆಡಿ ಆಯಿತು. ಈಗ ನಾವು ರೊಟ್ಟಿ ಹಿಟ್ಟು ಹಾಕ್ಬಿಟ್ಟು ಬೆಂದಿರೋ ಹಿಟ್ಟಿಗೆ ಸ್ವಲ್ಪ ಉದುರು ಹಿಟ್ಟಿರುತ್ತಲ್ಲ ಮೇಲ್ಗಡೆ, ಅದು ಹಾಕಿ ಚೆನ್ನಾಗಿ
ನಾದ್ಕೋಬೇಕು. ನಾದ್ಕೊಂಡಿದ್ದಾದಮೇಲೆ ನಾನು ಉಜ್ಜಿ ಇಟ್ಟಿದ್ದೀನಿ. ನಾನು ಚಪಾತಿ ಉಜ್ಜೋ ಇದರಲ್ಲೇ ರೊಟ್ಟಿ ಕೂಡ ಉಜ್ಕೋತೀನಿ. ಉಜ್ಜಿದ್ದೆಲ್ಲ ಆದಮೇಲೆ ಹಂಚು ಕಾಯ್ಲಿಕ್ಕೆ ಇಟ್ಬಿಟ್ಟು ಹಂಚು ಕಾದ ನಂತರ ರೊಟ್ಟಿ ಹಾಕಿ ಅದ್ರ ಇನ್ನೊಂದು ಸೈಡು ನೀರು, ಒಂದು ಕಾಟನ್ ಬಟ್ಟೆ ತೊಗೊಂಡು ನೀರು ತಗೊಂಡು ಚೆನ್ನಾಗಿ ಅದ್ದಬೇಕು. ಅದ್ದಿದ್ದಾದಮೇಲೆ ಈ ಥರ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಹೇಳಬೇಕು ಅಂದರೆ ನನಗೆ ರೊಟ್ಟಿ ಮಾಡೋಕ್ಕೆ ಬರ್ತಿದ್ದಿಲ್ಲ. ಇವಾಗ ಸ್ವಲ್ಪ ಮಾಡೋದು ಕಲ್ತಿದ್ದೀನಿ. ಪರವಾಗಿಲ್ಲ, ಚೆನ್ನಾಗಿ ಮಾಡ್ತೀನಿ ಇವಾಗ. ನನ್ನ ಮಗಳಿಗೆ ಕೂಡ ಹುಷಾರಿಲ್ಲಲ್ಲ, ಹಾಗಾಗಿ ಅವಳಿಗೂ ಕೂಡ ಇವಾಗ ಊಟ ಮಾಡಿಸ್ಕೊಂಡು ಒಂದು 5 ನಿಮಿಷ ಇಲ್ಲೇ ಹೊರಗಡೆ ವಾಕ್ ಹೋಗಿ ಬರೋಣ ಅಂತ ಇದ್ದೀವಿ. ರೊಟ್ಟಿ ಪಲ್ಯ ನಾನು ವಾರಕ್ಕೆ 2-3 ಸರಿ ಮಾಡ್ತಾನೆ ಇರ್ತೀವಿ. ಅವಾಗವಾಗ ಮಾಡ್ತಾನೆ ಇರ್ತೀನಿ. ಯಾಕಂದರೆ ನಮ್ಮ ಮನೇಲಿ ಇಷ್ಟ ಜೋಳದ ರೊಟ್ಟಿ ಪಲ್ಯ ಚೆನ್ನಾಗಿ ತಿಂತಾರೆ, ಹಾಗಾಗಿ ಮಾಡ್ತಾಯಿರ್ತೀವಿ. ಊಟ ಎಲ್ಲ ಮಾಡ್ಕೊಂಡಿದ್ದಾಯಿತು. ಈಗ ನೈಟ್ ಇಲ್ಲೇ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀವಿ. ವಾಕ್ ಮಾಡ್ಕೊಂಡು ಬರ್ತಾ ಹಂಗೆ ಸ್ವಲ್ಪ ಹಾಲು ಮೊಸರು ತಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಟಿದ್ದಾಯಿತು. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.